ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕಾಲಜಿ ಸೈಕ್ಲಿಂಗ್ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ಇದರಲ್ಲಿ ಚೈತ್ರ ಹುಣ್ಣಿಮೆ ಅಥವಾ ಹನುಮ ಜಯಂತಿ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಅದರ ಒಂದು ಮಹತ್ವ ಆಗಿರ್ಬೋದು, ವಿಶೇಷವಾದ ಒಂದು ದೀಪಾರಾಧನೆ, ಇದರ ಬಗ್ಗೆ ಕೂಡ ನನಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬರೀ ತಿಳ್ಕೊಳ್ಳೋಂತೆ ಮೊದಲಿಗೆ ಹುಣ್ಣಿಮೆ ಯಾವಾಗ ಅಂತ ತಿಳ್ಕೊಬೇಡಂತೆ. ಈ ಹುಣ್ಣಿಮೆಯು ನಮಗೆ ಚೈತ್ರ ಮಾಸದಲ್ಲಿ ಬರುವಂಥ ಹುಣ್ಣಿಮೆದಂದು ನಾವು ಚೈತ್ರ ಹುಣ್ಣಿಮೆ ಅಂತ ಕರೆಯುವಂಥದ್ದು. ಕೆಲವೊಂದು ಕಡೆ ಈ ಚೈತ್ರ ಹುಣ್ಣಿಮೆ ದಿನದಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಕೆಲವೊಂದು ಕಡೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿದಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಈ ಚೈತ್ರ ಹುಣ್ಣಿಮೆಗೆ ಆಚರಣೆ ಮಾಡೋದ್ರಿಂದ ನಾವು ಹನುಮ ಜಯಂತಿ ಅಂತ ಕರೆದು ನಾವು ಪೂಜೆಯನ್ನು ಕೂಡ ನಾವು ಮಾಡ್ತೇವೆ. ಅದು ಒಂದು ವಿಶೇಷವಾಗಿಯೇ ಈ ಚೈತ್ರ ಹುಣ್ಣಿಮೆ ಯಾವಾಗಪ್ಪ ಅನ್ನೋದಾದರೆ 1ನೇ ತಾರೀಕು ಬುಧವಾರ ಬೆಳಿಗ್ಗೆ 7 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗಿದ್ದು, 2ನೇ ತಾರೀಕು ಗುರುವಾರ ಬೆಳಿಗ್ಗೆ 7 ಗಂಟೆ 42 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 2ನೇ ತಾರೀಕು ಗುರುವಾರ ಆಚರಣೆ ಮಾಡಬೇಕು. ಯಾಕೆಂದರೆ ಆಂಜನೇಯ ಸ್ವಾಮಿ ಬೆಳಿಗ್ಗೆ ಜನ್ಮ ತಾಳ್ತಾನೆ. ಸೊ ಆ ಕಾರಣಕ್ಕೆ ನಾವು 2ನೇ ತಾರೀಕಿನ ಗುರುವಾರದಂದು ನಾವು ಆಚರಣೆ ಮಾಡ್ತೇವೆ. ತುಂಬಾ ಒಂದು ವಿಶೇಷವಾಗಿಯೇ ನಾವು ಈ ಗುರುವಾರ ಆಚರಣೆ ಮಾಡ್ತೇವೆ. ರಾಯರ ವಾರ ಕೂಡ ಬರೆದಂಥದ್ದು, ಹಾಗೆಯೇ ಬಾಬಾರ ವಾರ ಕೂಡ ಆಗಿರುವಂಥದ್ದು. ಗುರುಗಳ ಪೂಜೆ ಜೊತೆಗೆ ನಾವು ಈ ಪೂಜೆನೂ ಕೂಡ ನಾವು ಆಚರಣೆ ಮಾಡೋದಂತೆ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ಪಂಚಮುಖಿ ದೀಪಾರಾಧನೆ ಕೂಡ ಮಾಡ್ಬೋದು. ಹಾಗೆಯೇ ಬಾಳೆಹಣ್ಣಿನಿಂದ ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ನನಗೆ ಮೊದಲಿಗೆ ಈ ಪಂಚಮುಖಿ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಹಿತ್ತಾಳೆ ದೀಪವನ್ನು ಕೂಡ ನೀವು ಬಳಸ್ಬೋದು. ಇಲ್ಲ ಅಂದರೆ ನೀವು ಒಂದು ಮನೆ ದೀಪ ಕೂಡ ನೀವು ಬಳಸ್ಬೋದು. 5 ದೀಪಗಳು ಕೂಡ ಇರಬಹುದು. ಆದರೆ ಒಂದೇ ದೀಪದಲ್ಲಿ ನಾವು 5 ಮುಖಗಳನ್ನು ಮಾಡಿ ದೀಪಾರಾಧನೆ ಮಾಡುವಂಥದ್ದು ಉತ್ತಮ. ಒಂದು ತಾಮ್ರದ ಪ್ಲೇಟ್ ಮೇಲೆ ನಾನು 5 ವಿಳೆದೆಲೆಯನ್ನು ಜೋಡಿಸಿದ್ದೇನೆ. ಅದಕ್ಕೆ ನಾನು ಹಾಗೆ ಕೇಸರಿ ಕುಂಕುಮವನ್ನು ನಾನು ಹಚ್ಕೊಂಡಿದ್ದೇನೆ. ನೀವು ಜಯಶ್ರೀರಾಮ ಅಂತ ನೀವು ಬರೆಯಬಹುದು. ಇದು 5 ವಿಳೆದೆಲೆ ಮೇಲೆ ಆ ಥರ ಬರೆದ್ರೆ ತುಂಬಾ ಒಳ್ಳೆಯದು. ಆ ಥರ ಬರೆದುಕೊಂಡು ನನ್ನ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಕ್ಷತೆಯನ್ನು ಹಾಕಿ ನಾನು ಹಿತ್ತಾಳೆ ದೀಪವನ್ನು ಇಟ್ಟಿದ್ದೇನೆ. ಪಂಚಮುಖಿ ದೀಪಾರಾಧನೆ ನೀವು ಮನೆ ದೀಪವನ್ನು ಕೂಡ ನೀವು ಇರಬಹುದು. ನಂತರದಲ್ಲಿ ಬಟ್ಟೆ ಅಂದರೆ ನಾವು ಕೇಸರಿ ಬಟ್ಟೆಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಇಲ್ಲಾಂದರೆ ಕೆಂಪು ಬಟ್ಟೆಯನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು. ನೀವು 10 ಬಟ್ಟೆಯನ್ನು ನೀವು ತೆಗೆದುಕೊಂಡು ಅದನ್ನು ನೀವು 2 ಬಟ್ಟೆ 1 ಬಟ್ಟೆಗೆ ಮಾಡಿ 5 ಬಟ್ಟೆ ಆಗಿ ಮಾಡಿಕೊಂಡು ಸ್ವಲ್ಪ ಕೇಸರಿ ಕುಂಕುಮಕ್ಕೆ ತುಪ್ಪವನ್ನು ಹಾಕಿ ಕಳಿಸ್ಕೊಂಡು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ನೀವು ಹಚ್ಕೊಂಡು ನೀವು ಬಟ್ಟೆ ನೀವು ಕೇಸರಿ ಆ ಥರ ಮಾಡಿ ನಂತರದಲ್ಲಿ ದೀಪಕ್ಕೆ ಹಾಕಿ ತುಪ್ಪವನ್ನು ಹಾಕಿ ನೀವು ಸಿದ್ಧತೆ ಮಾಡ್ಕೋಬೇಕು. ಹಾಗೆಯೇ ಈ ತುಪ್ಪವನ್ನು ಹಾಕಿ ಸ್ವಲ್ಪ ನೀವು ಮಲ್ಲಿಗೆ ಎಣ್ಣೆಯನ್ನು ಕೂಡ ಹಾಕಬೇಕು. ಯಾಕೆಂದರೆ ಮಲ್ಲಿಗೆ ಎಣ್ಣೆ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ. ಸೊ ಆ ಕಾರಣಕ್ಕೆ ನಂತರದಲ್ಲಿ ಪೂಜಾ ಸಮಯದಲ್ಲಿ ದೀಪಾವಳಿ ಮಾಡಬೇಕು. ಮತ್ತು ಬಾಳೆಹಣ್ಣಿನ ದೀಪಾವಳಿ ಯಾವ ರೀತಿ ಅನ್ನೋದಾದರೆ ಪ್ಲೇಟ್ ಮೇಲೆ ಸ್ವಲ್ಪ ಮಟ್ಟಿಗೆ ನೀವು ಅಕ್ಕಿಯನ್ನು ಹಾಕಿ ಅದ್ರ 2 ದೊಡ್ಡದಾಗಿರುವಂಥ ಒಂದು ಬಾಳೆಹಣ್ಣು, ಇಲ್ಲಾಂದರೆ ಪುಟ್ಟದಾಗಿರುತ್ತೆ 3 ಬಾಳೆಹಣ್ಣನ್ನು ಹೆಚ್ಕೊಂಡು 5 ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು. 5 ನೀವು ಬಟ್ಲೆ ನೀವು ಕಟ್ ಮಾಡಿಕೊಂಡು ನಂತರದಲ್ಲಿ ಸ್ವಲ್ಪ ಮೇಲಿನ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ತಿರುಳನ್ನು ತೆಗಿಬೇಕು. ತಿರುಳನ್ನು ತೆಗೆದ ನಂತರ 2 ತುಪ್ಪದ ಬಟ್ಟೆಯನ್ನು ಇರಬೇಕು. ತುಪ್ಪದ ಬಟ್ಟೆಯನ್ನು ಇಟ್ಟು ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಕೂಡ ಹಾಕಿ ಮತ್ತು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿದರೆ ನೀವು ಈ ದೀಪಾರಾಧನೆ ಕೂಡ ನೀವು ಪೂಜೆ ಸಮಯದಲ್ಲಿ ಮಾಡ್ಕೋಬಹುದು. ಯಾವುದಾದ್ರೂ 1 ದೀಪಾರಾಧನೆ ಕೂಡ ಮಾಡ್ಬೋದು, 2 ಕೂಡ ನೀವು ಮಾಡ್ಬೋದು. ನೀವು ಮನೆಯಲ್ಲಿ ಈ ರೀತಿ ದೀಪಾರಾಧನೆ ಮಾಡ್ಬೋದು. ಹಾಗೆ ದೇವಸ್ಥಾನದಲ್ಲಿ ಸಹ ಕೂಡ ನೀವು ಈ ರೀತಿಯ ಒಂದು ವಿಶೇಷವಾದ ದೀಪಾರಾಧನೆ ಮಾಡಿ ನಾವು ಗುರುವಾರ ಆಚರಣೆ ಮಾಡ್ತೀವಿ ಸಹ ತುಂಬಾ ಒಂದು ವಿಶೇಷವಾಗಿದೆ. ಸೊ ಆ ಕಾರಣಕ್ಕೆ 2 ರೀತಿಯ ಒಂದು ದೀಪಾರಾಧನೆಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನೋಡೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಹನುಮ ಜಯಂತಿ ಯಾವಾಗ, ಹಾಗೆಯೇ ಅದರ ಪ್ರಯುಕ್ತವಾಗಿ ವಿಶೇಷ ರೀತಿಯ 2 ರೀತಿಯ ದೀಪಾರಾಧನೆಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.